ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಲೀಡ್ ಕೋಡ್ ಪ್ರಾಬ್ಲಮ್ ನಂಬರ್ 1 ನೋಡೋಣ. ಯಾವುದು ಅಂತಂದರೆ ಟೂ ಸಮ್ ಪ್ರಾಬ್ಲಮ್. ಇನ್ಪುಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಲಿಸ್ಟನ್ನ ಕೊಟ್ಟಿದ್ದಾರೆ. ದ ಲಿಸ್ಟ್ ನೇಮ್ಡ್ ನಮ್ಸ್ 2, 7, 11 ಮತ್ತು 15. ಅದಾದಮೇಲೆ ಟಾರ್ಗೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇದರೊಳಗಡೆ ನಮಗೆ 9 ಕೊಟ್ಟಿದ್ದಾರೆ. ಆಯಿತಾ? ಈಗ ಔಟ್ಪುಟ್ ಏನು ಬಂದಿದೆ ಅಂತ ಅಂದರೆ ಲಿಸ್ಟಲ್ಲೇ 0,1. ಈಗ ಇದು ಯಾವ ರೀತಿ ಲಾಜಿಕ್ ಇರೋದು ಅಂತ ಅಂದರೆ, ಫಸ್ಟ್ ಬ್ರೂಟ್ ಫೋರ್ಸ್ ಅಪ್ರೋಚ್ನ ನೋಡೋಣ. ಬ್ರೂಟ್ ಫೋರ್ಸ್ ಅಪ್ರೋಚಲ್ಲಿ ಈಗ 2, 7, 11, 15 ಇದೆ. ಇದ್ರದ್ದು ಐ ಇಂಡೆಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? 0, 1, 2, 3 ಅಲ್ವಾ? ಐ ಏನಾಗುತ್ತೆ? ಸ್ಟಾರ್ಟಿಂಗ್ ಐ ಇಲ್ಲಿ ನಾವು ಎರಡು ಪಾಯಿಂಟರ್ನ ತಗೊಳ್ಳೋಣ. ಒಂದು ಐ ಪಾಯಿಂಟರ್ ಮತ್ತು ಜೆ ಪಾಯಿಂಟರ್, ಎರಡು ಇಂಡೆಕ್ಸನ್ನು ರಿಟರ್ನ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಈಗ ಇದನ್ನು ನಾವು ಕಾಂಬಿನೇಷನ್ಸ್ ನೋಡ್ಕೊಳ್ತಾ ಹೋಗ್ಬೇಕು. ಈಗ 2ನ ಒಂದು ಐ ಆಗಿ ಇಟ್ಕೊಂಡು ಜೆನ ನೆಕ್ಸ್ಟ್ i+1 ಆಗಿ ತೊಗೊಳ್ಬೇಕು. ಅಲ್ಲಿಂದ ನಾವು ಎನ್ ತನಕ ಇಟರೇಟ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಐನ 2 ಅದನ್ನು ಫಿಕ್ಸ್ ಮಾಡಿದ್ದೀನಿ. ಜೆ ಇಟರೇಟ್ ಆಗಿ ಚೇಂಜ್ ಆಗ್ತಾ ಹೋಗಿರುತ್ತಲ್ವ. ಇದು ಯಾವ ರೀತಿ ಅಂದರೆ, ಈಗ 2,7 ನೋಡೋದು ಟಾರ್ಗೆಟಿಗೆ ಮ್ಯಾಚ್ ಆಗ್ತಿದೆಯಾ, 2,11 ನೋಡೋದು ಟಾರ್ಗೆಟ್ ಮ್ಯಾಚ್ ಆಗ್ತಿದೆ, 2,15 ಇದಿಷ್ಟು ಸಮ್ ಮಾಡಿದ್ರೂ ಕೂಡ ನಮಗೆ ಟಾರ್ಗೆಟ್ ರೀಚ್ ಆಗ್ತಿಲ್ಲ ಅಂತಂದಾಗ ಐನ ಇನ್ಕ್ರಿಮೆಂಟ್ ಮಾಡಬೇಕು. ಅವಾಗ ಐ 7ಗೆ ಬರುತ್ತಲ್ವ. ನೆಕ್ಸ್ಟ್ 7,11 ನೋಡ್ತೀವಿ, 7,15 ಟಾರ್ಗೆಟ್ ವ್ಯಾಲ್ಯೂ ರೀಚ್ ಆಯಿತಾ ಅಂತ. ಹಾಗೆ 11,15 ಇದಿಷ್ಟರೊಳಗಡೆ ಟಾರ್ಗೆಟ್ ರೀಚ್ ಆಗ್ತಿರುತ್ತೆ. ಅದು 7,2 ಅಲ್ಲೇ ಆಗುತ್ತೆ 9. ಆವಾಗ ಅದರದ್ದು ಇಂಡೆಕ್ಸ್ ವ್ಯಾಲ್ಯೂ ಏನಿರುತ್ತೆ 0,1 ಅಲ್ವಾ. ಇದನ್ನು ನಾವು ರಿಟರ್ನ್ ಮಾಡಬೇಕು. ಸೊ ಅದನ್ನು ನಮಗೆ ಔಟ್ಪುಟ್ಟಲ್ಲಿ ಕೇಳಿರೋದು. ಈಗ ಇದ್ರದ್ದು ಕೋಡನ್ನ ನೋಡೋಣ. ಫಸ್ಟ್ ನಾವು ಎನ್ ಅನ್ನೋ ಒಂದು ವೇರಿಯಬಲಲ್ಲಿ ಲೆನ್ ಆಫ್ ನಮ್ಸನ್ನ ತಗೊಳ್ಳೋಣ. ಅಂದರೆ ಎನ್ ನಂಬರ್ ಆಫ್ ಟೈಮ್ ಇಟರೇಟ್ ಆಗಬೇಕು ಅಂತಂದರೆ ಟೋಟಲ್ ಇನ್ಪುಟ್ಟಲ್ಲವರು ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ಅದು ಇಟರೇಟ್ ಆಗಬೇಕು. ಇಲ್ಲಿ ನಮ್ಸಲ್ಲಿ ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಲ್ಲಿ ತನಕ ಅದು ಇಟರೇಟ್ ಆಗಬೇಕು. ಅದಕ್ಕೆ ಆ ಎನ್ ವ್ಯಾಲ್ಯೂ ಒಳಗಡೆ ಲೆನ್ ಆಫ್ ನಮ್ಸ್. ಒಂದು ಫಾರ್ ಗೊತ್ತಾಯ್ತಲ್ವ. ಐ ಇನ್ ರೇಂಜ್ ಎಲ್ಲಿಂದ ಹೋಗುತ್ತೆ? ಐ 0 ಇಂದ ಎಲ್ಲಿ ತನಕ? n-1 ತನಕ. ಏನಕ್ಕೆ? ಇದು ಎನ್ ಅಲ್ವಾ. ಎನ್ ಅಂತಂದರೆ ಎಷ್ಟಿದೆ? 1, 2, 3, 4. ಎನ್ ವ್ಯಾಲ್ಯೂ ಎಷ್ಟಿದೆ? 4. n-1 ಅಂತ ಅಂದರೆ ಎಷ್ಟು? n-1 ಅಂದರೆ 3. ಅಲ್ಲಿ ತನಕನೂ ಕೂಡ ಇಟರೇಟ್ ಆಗಬೇಕು. ಸೊ ಅಲ್ಲಿ ತನಕ ತಗೊಳ್ತೀನಿ, n-1 ತನಕ ಇಟರೇಟ್ ಆಗು. ನೆಕ್ಸ್ಟ್ ಇದರೊಳಗಡೆ ನೆಕ್ಸ್ಟ್ ಫಾರ್ ಜೆ ಇನ್ ರೇಂಜ್ ಅಂದರೆ n-1 ಅಂದರೆ 3 ಅಂತಂದರೆ 1, 2, 3 ಇಲ್ಲಿ ತನಕ ಮಾತ್ರ ಬರುತ್ತೆ ಐ. ಯಾಕಂದರೆ 15 ಇಲ್ಲಿ ತನಕ ಬಂತು ಅಂತಂದರೆ ನನಗೆ ಐ ಇಲ್ಲಿ ತನಕ ಬಂತು ಅಂತಂದರೆ ಜೆ ವ್ಯಾಲ್ಯೂ ನನಗೆ ನೆಕ್ಸ್ಟ್ ಕಾಂಬಿನೇಷನ್ ತೊಗೊಳೋದಕ್ಕೆ ಇರೋದಿಲ್ಲ. ಸೊ n-1 ಎನ್ ಇಲ್ಲಿ ತನಕ ಇದೆ ಅಂತಂದರೆ n-1 ತನಕ ನಾನು ಐ ವ್ಯಾಲ್ಯೂ ತೊಗೊಳ್ಬೇಕು. ನೆಕ್ಸ್ಟ್ ಫಾರ್ ಜೆ ಇನ್ ರೇಂಜ್ ಏನು? ಐ ಇಲ್ಲಿದೆ ಅಂತಂದರೆ ಜೆ ಇಲ್ಲಿರುತ್ತೆ, i+1. ಜೆ ಏನು ಮಾಡ್ಬೋದು? ಅಪ್ ಟು ಎನ್ ತನಕ ಹೋಗ್ಬೋದು, ಅದಕ್ಕೆ ಎನ್. ನೆಕ್ಸ್ಟ್ ಇಫ್ ನಮ್ಸ್ ಆಫ್ ಐ ಮತ್ತು ನಮ್ಸ್ ಆಫ್ ಜೆ. ನಮ್ಸ್ ಆಫ್ ಐ ಅಂತಂದರೆ ಈಗ ನಮ್ಸ್ ಆಫ್ ಐ ಅಂತಂದ್ರೇನು? 0. 0ದಲ್ಲಿರೋಂಥ ನಂಬರ್ ಏನು? 2. ಅದು 2 ಪ್ಲಸ್ ನಂಬರ್ ಆಫ್ ಜೆ ಏನಾದರೂ ಟಾರ್ಗೆಟ್ಗೆ ಈಕ್ವಲ್ ಆಗ್ತಾ ಇದೆ ಅಂತಂದರೆ ಆ ಟಾರ್ಗೆಟ್ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು. ಅದಕ್ಕೆ ರಿಟರ್ನ್ ಐ, ಜೆನ ರಿಟರ್ನ್ ಮಾಡಬೇಕು. ದಿಸ್ ಈಸ್ ದ ಸಿಂಪಲ್ ಕೋಡ್ ಫಾರ್ ಟೂ ಸಮ್ ಪ್ರಾಬ್ಲಮ್. ಇದು ಈಸಿ ಲೆವೆಲಲ್ಲಿ ಬರುತ್ತೆ ಆಫ್ ಲೀಡ್ ಕೋಡ್ 1 ಪ್ರಾಬ್ಲಮ್ ಇದು. ಸೊ ಇಷ್ಟೇ. ಫಾರ್ ಎನ್ನಲ್ಲಿ ಏನು ಮಾಡ್ತೀವಿ? ಲೆನ್ ಆಫ್ ನಮ್ಸನ್ನ ತೊಗೊಂಡಿರ್ತೀವಿ, ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಫಾರ್ ಲೂಪ್ನ ರನ್ ಮಾಡಬೇಕು ಫಾರ್ ಐ ವೇರಿಯಬಲ್ ಅಂದರೆ ಐ ಪಾಯಿಂಟರಿಗೆ, ನೆಕ್ಸ್ಟ್ ಜೆ ಪಾಯಿಂಟರಿಗೆ ಕಂಡೀಷನ್ ಬರಿತೀವಿ. ಅದು ಟಾರ್ಗೆಟಿಗೆ ಈಕ್ವಲ್ ಆಯಿತು ಅಂತಂದರೆ ಐ ಮತ್ತು ಜೆ ಇಂಡೆಕ್ಸನ್ನ ರಿಟರ್ನ್ ಮಾಡು ಅಲ್ಲಿ. ಯಾಕಂದರೆ ನಮಗೆ ಔಟ್ಪುಟ್ 0 ಮತ್ತು 1 ಹೇಳಿರೋದ್ರಿಂದ ಇಂಡೆಕ್ಸನ್ನ ರಿಟರ್ನ್ ಮಾಡ್ತಾ ಇದ್ದೀವಿ.